ಶೀ ಈಸ್ ಅ ಲೂಸರ್. ಅವಳಿಗೆ ಗಟ್ಸಿಲ್ಲ ಬಂದು ಮಾತಾಡ. ಏನು ಪ್ರೂವ್ ಮಾಡ್ತಾ ಇದ್ದಾಳಪ್ಪ ಇವಳು? ಎಷ್ಟು ಜನ ಹುಡುಗಿರ್ ಡ್ರೀಮ್ನ ಹಾಳು ಮಾಡಿದ್ಲು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಗಲೀಜಾಗಿ ಬಿಹೇವ್ ಮಾಡಿಬಿಟ್ಟು ಇನ್ನೊಬ್ರು ಚಾನ್ಸ್ನ ಕಿತ್ಕೊಂಡ್ಲಲ್ಲ ಇವಳು. ಅದೆಷ್ಟೋ ಜನರ ಕನಸು ಈ ರಿಯಾಲಿಟಿ ಶೋಗಳನ್ನುವಂಥದ್ದು. ರಿಯಾಲಿಟಿ ಶೋಗಳೇ ಫೇಕ್ ಹಾಗೆಲ್ಲ ಹೇಳಿ ಕೆಲವೊಂದು ವಿಷಯಗಳಿಂದ ಚರ್ಚೆ ಆಗಿದೆ. ಅದೆಷ್ಟು ಜನರ ತಲೆಯಲ್ಲೂ ಕೂತ್ಬಿಟ್ಟಿದೆ ಇದು ಹೀಗೆ ಆಗಿರಬೇಕು. ಬಿಕಾಸ್ ಯಾಕಂತ ಹೇಳಿದ್ರೆ ಕಂಟೆಸ್ಟೆಂಟ್ಗಳೇ ಈ ರೀತಿ ವಿಚಾರಗಳನ್ನು ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಎಷ್ಟು ಸರಿ ಈ ರೀತಿ ಪೋಟ್ರೆ ಮಾಡುವಂಥದ್ದು ಅನ್ನುವಂಥಕ್ಕೆ? ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಲ್ಲ ಫೇಕ್ ಅಲ್ಲ ಇದು, ಎಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಇದು. ನಾನು ಒಂದು ಯಾವ ಇನ್ಫ್ಲೂಯೆನ್ಸ್ ಇಲ್ದಲೆ ಏನೂ ಇಲ್ದಲೆ ಹೋಗಿರೋಳು. ದೇ ಹ್ಯಾವ್ ಜೆನ್ಯೂನ್ಲಿ ಸಪೋರ್ಟೆಡ್ ಮೀ. ನನ್ನ ಕುಗ್ಸಿದ್ದಾರೆ, ನನ್ನ ಎತ್ತಿ ತೋರಿಸಿದ್ದಾರೆ. ಜನಗಳಿಗೆ ಇವತ್ತು ಕೋಳಿರಾಣಿ ಅರ್ಪಿತಾ ಅಂದರೆ ಒಂದು ಓಕೆ, ನಾವು ಇವ್ರನ್ನ ನೋಡಿದ್ದೀವಿ, ಇವ್ರು ಎಫರ್ಟ್ ಹಾಕಿದ್ದಾರೆ, ಒಂದು ಐಡೆಂಟಿಟಿ ಕೊಟ್ಟಿದ್ದಾರೆ ನನಗೆ ಅಲ್ಲಿ. ಆ ಥರ ಇದು ಫೇಕ್ ಶೋ ಅಂತ ಅಂದಿದ್ರೆ ನಾನು ಇವತ್ತು ಕುತ್ಕೊಂಡು ನನಗೇನು ಬರ್ತಾ ಇಲ್ಲ ಇದರಿಂದ ಏನೂ ಸಿಗ್ತಾನೂ ಇಲ್ಲ ನನಗೆ. ನಾನು ಕುತ್ಕೊಂಡು ಇದಕ್ಕೆ ಡಿಫೆಂಡ್ ಮಾಡೋದು ಬೇಕಾಗೇ ಇರಲಿಲ್ಲ. ಬಿಕಾಸ್ ಐ ಹ್ಯಾವ್ ಗಾಟ್ ಸಮಥಿಂಗ್ ಫ್ರಮ್ ದಟ್ ಶೋ. ಅದರಿಂದ ನಾನು ಡಿಫೆಂಡ್ ಮಾಡ್ತಿದ್ದೀನಿ ಹೊರತು ಫೇಕ್ ಆಗಿದ್ದರೆ ಇವಳು ಯಾಕೆ ಬಂದಳು ಆ ಥರ ಫೇಕ್ ಶೋಗೆ? ಓಕೆ, ಫೇಕ್ ಅಲ್ಲ ಇದು, ಫೇಕ್ ಅಲ್ಲ. ಅವಳು ಪ್ರೂವ್ ಮಾಡಬೇಕಿತ್ತು ಇದ್ಬಿಟ್ಟು ಅಲ್ಲಿರೋರಲ್ಲಿ. ಚಾಲೆಂಜ್ ಹಾಕಬೇಕು ಅಂತಿದ್ರೆ ಅವ್ರಿಗೆ ಏನು ಚಾಲೆಂಜ್ ಹಾಕ್ತೀರಾ? ಓಕೆ, ನಾನು ಆ್ಯಶ್ ಮೆಲೋ ಲೂಸರ್, ಆ್ಯಶ್ ಮೆಲೋ ಏನದು ಸ್ಕೈಲರ್. ಇಫ್ ಯು ಆರ್ ಆ್ಯಶ್ ಮೆಲೋ ಸ್ಕೈಲರ್, ಅಕ್ಸೆಪ್ಟ್ ದಿಸ್ ಡೈರೆಕ್ಟ್ ಇಂಟರ್ವ್ಯೂ ಚಾಲೆಂಜ್. ಇಲ್ಲ, ಅಕ್ಸೆಪ್ಟ್ ಯು ಆರ್ ಆ್ಯಶ್ ಮೆಲೋ ಲೂಸರ್.